Hello children, welcome to my class. Today, let me start the new chapter Unit 2 Avoid Plastic. ಈ ದಿನ ನಾವು ಹೊಸ ಅಧ್ಯಾಯವಾದ ಅವಾಯ್ಡ್ ಪ್ಲಾಸ್ಟಿಕ್ ಅಂದರೆ ಪ್ಲಾಸ್ಟಿಕ್ಗಳನ್ನು ನಿಷೇಧಿಸಿ ಅಥವಾ ಪ್ಲಾಸ್ಟಿಕ್ಗಳನ್ನು ತಪ್ಪಿಸಿ ಅನ್ನೋ ಒಂದು ಹೊಸ ಪಾಠವನ್ನು ಪ್ರಾರಂಭಿಸೋಣ. ಬಿಫೋರ್ ಯು ರೀಡ್ ದಿಸ್ ಚಾಪ್ಟರ್, ಅಬ್ಸರ್ವ್ ದ ಪಿಕ್ಚರ್ಸ್ given below and draw a circle around the picture you would like to choose and say why you have chosen it. ಅಂದರೆ ಇಲ್ಲಿ ಕೆಳಗಡೆ ಕೆಲವು ವಸ್ತುಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ನಿಮಗೆ ಇಷ್ಟವಾದ ವಸ್ತುಗಳಿಗೆ ವೃತ್ತ ಹಾಕಿ ಮತ್ತು ಅವುಗಳನ್ನು ನೀವು ಯಾಕೆ ಇಷ್ಟಪಡ್ತೀರಾ ಅನ್ನೋದನ್ನು ಹೇಳಬೇಕು. ಓಕೆ, ದಿಸ್ ಈಸ್ ಸ್ನೇಕ್ ಸ್ಕಿನ್ ಬ್ಯಾಗ್, ಹಾವಿನ ಚರ್ಮದ ಚೀಲ. ಅರ್ಥನ್ ಪಾಟ್, ಮಣ್ಣಿನ ಮಡಕೆ. ಲೀಫ್ ಪ್ಲೇಟ್, ಎಲೆಯ ತಟ್ಟೆ. ಕ್ಲೋತ್ ಬ್ಯಾಗ್, ಬಟ್ಟೆ ಚೀಲ. ಪ್ಲಾಸ್ಟಿಕ್ ಟಂಬ್ಲರ್, ಪ್ಲಾಸ್ಟಿಕ್ ಟಂಬ್ಲರ್, ಪ್ಲಾಸ್ಟಿಕ್ಕಿನ ನೀರು ಕುಡಿಯುವ ಪಾತ್ರೆ. ಐವರಿ ನೆಕ್ಲೆಸ್, ದಂತಗಳ ಸರ. ಪ್ಲಾಸ್ಟಿಕ್ ಸ್ಟೂಲ್, ಪ್ಲಾಸ್ಟಿಕ್ಕಿನ ಮನೆ. ಪ್ಲಾಸ್ಟಿಕ್ ಪ್ಲೇಟ್ಸ್, ಪ್ಲಾಸ್ಟಿಕ್ಕಿನ ತಟ್ಟೆಗಳು. ಕ್ರೊಕೊಡೈಲ್ ಸ್ಕಿನ್ ಬೆಲ್ಟ್, ಮೊಸಳೆ ಚರ್ಮದ ಬೆಲ್ಟ್ ಪಟ್ಟಿ. ಬನಾನಾ ಲೀಫ್, ಬಾಳೆ ಎಲೆ. ಜೂಟ್ ಮ್ಯಾಟ್, ಸೆಣಬಿನ ಚಾಪೆ. ಪ್ಲಾಸ್ಟಿಕ್ ಬ್ಯಾಗ್ಸ್, ಪ್ಲಾಸ್ಟಿಕ್ಕಿನ ಚೀಲಗಳು. ಈಗ ಇಷ್ಟವಾದ ವಸ್ತುಗಳಿಗೆ ವೃತ್ತವನ್ನು ಹಾಕೋಣ. ಅರ್ಥನ್ ಪಾಟ್, ಮಣ್ಣಿನ ಮಡಿಕೆಯನ್ನು ವೃತ್ತ ಹಾಕೋಣ. ದೆನ್ ಲೀಫ್ ಪ್ಲೇಟ್, ದೆನ್ ಕ್ಲೋತ್ ಬ್ಯಾಗ್, ಬನಾನಾ ಲೀಫ್. ಇವುಗಳನ್ನು ಯಾಕೆ ನಾವು ಆಯ್ಕೆ ಮಾಡಿದ್ದೀವಿ ಅಂದರೆ ಇವುಗಳನ್ನು ನಾವು ಬಳಕೆ ಮಾಡಿದ ಮೇಲೆ ಇವುಗಳನ್ನು ಎಸೆದಾಗ ಇವು ಮಣ್ಣಿನಲ್ಲಿ ಬೆರೆತು ವಿಘಟನೆ ಹೊಂದಿ ಕೊಳೆತು ಗೊಬ್ಬರವಾಗುತ್ತದೆ. ಹೌದಾ? ಇದು ಗೊಬ್ಬರವಾಗಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಇದಕ್ಕೆ ನಾವು ಬಯೋಡಿಗ್ರೇಡೇಬಲ್ ಅಥವಾ ಡಿಕಾಂಪೋಸ್ ಎಂದು ಹೇಳುತ್ತೇವೆ. ಸೊ ವಿ ಆಲ್ವೇಸ್ ಯೂಸ್ ಸಚ್ ಥಿಂಗ್ಸ್ ಮೋರ್ ಆಫನ್. ಓಕೆ. ಸೆಕೆಂಡ್ ಆಕ್ಟಿವಿಟಿ, ಕ್ಲೇ ಪಾಟ್ಸ್ ಹ್ಯಾವ್ ಬಿನ್ ಇನ್ ಯೂಸ್ ಫಾರ್ ಸೆಂಚುರೀಸ್. ಡಿಸ್ಕಸ್ ಹೌ ದೇ ಆರ್ ಮೇಡ್. ರೈಟ್ ವಾಟ್ ಎಲ್ಸ್ ಕ್ಯಾನ್ ಬಿ ಮೇಡ್ ವಿತ್ ಕ್ಲೇ. ಕ್ಲೇ ಪಾಟ್ಸ್ ಹ್ಯಾವ್ ಬಿನ್ ಇನ್ ಯೂಸ್ ಫಾರ್ ಸೆಂಚುರೀಸ್ ಅಂದರೆ ಅನೇಕ ಶತಮಾನಗಳಿಂದಲೂ ಮಣ್ಣಿನ ಮಡಿಕೆಗಳನ್ನು ನಾವು ಉಪಯೋಗ ಮಾಡ್ತಾ ಬಂದಿದ್ದೀವಿ. ಡಿಸ್ಕಸ್ ಹೌ ದೇ ಆರ್ ಮೇಡ್, ಅವು ಯಾವ ರೀತಿ ತಯಾರು ಆಗಿದ್ದಾವೆ ಅಂತ. ಮತ್ತು ರೈಟ್ ವಾಟ್ ಎಲ್ಸ್ ಕ್ಯಾನ್ ಬಿ ಮೇಡ್ ವಿತ್ ಕ್ಲೇ, ಇನ್ನೂ ಯಾವ ಯಾವ ವಸ್ತುಗಳನ್ನು ನಾವು ಮಣ್ಣಿನಿಂದ ಮಾಡಬಹುದು. ಐಡಲ್ಸ್, ಮಣ್ಣಿನ ಮೂರ್ತಿಗಳು. ದೆನ್ ಲ್ಯಾಂಪ್ಸ್, ಮಣ್ಣಿನ ದೀಪಗಳು. ದೆನ್ ಪ್ಲೇಟ್ಸ್, ಮಣ್ಣಿನ ತಟ್ಟೆಗಳು. ಆ್ಯಂಡ್ ಸ್ಟೋವ್ ಎಕ್ಸೆಟ್ರಾ. ದೆನ್ ಆಕ್ಟಿವಿಟಿ ಥರ್ಡ್, jute bags are more in demand now in comparison with cloth bags. Discuss the reasons. ಈಗ ಹೆಚ್ಚಾಗಿ ಬಟ್ಟೆಯ ಚೀಲಗಳಿಗಿಂತಲೂ ಸೆಣಬಿನ ಚೀಲಗಳನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಯಾಕೆ ಅಂತ ಚರ್ಚಿಸಿ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಈ ಜೂಟ್ ಬ್ಯಾಗ್ ಅಂದರೆ ಸೆಣಬಿನ ಚೀಲಗಳನ್ನು ತುಂಬ ಫ್ಯಾಷನೇಬಲ್ ಆಗಿ ತಯಾರಿಸ್ತಾ ಇದ್ದಾರೆ. ಇದು ಹೆಚ್ಚಾಗಿ ಬಾಳಿಕೆ ಬರುವಂಥದ್ದು ಮತ್ತು ಗಟ್ಟಿಯಾಗಿರುವಂಥದ್ದು. ಅದಕ್ಕಾಗಿ ಈ ಕ್ಲೋತ್ ಬ್ಯಾಗ್ಸ್ಗಳಿಗಿಂತ ಜೂಟ್ ಬ್ಯಾಗನ್ನು ಹೆಚ್ಚಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ನಾವು ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಅವಾಯ್ಡ್ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ಗಳನ್ನು ಬಳಸೋದನ್ನು ನಿಲ್ಲಿಸಿ ಅಥವಾ ಪ್ಲಾಸ್ಟಿಕ್ಗಳನ್ನು ತಪ್ಪಿಸಿ. ಇಟ್ ಈಸ್ ಟೈಮ್ ಟು ಸೇ ನೋ ಟು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಬೇಡ ಅನ್ನುವಂಥ ಒಂದು ಸಮಯ. ಪ್ಲಾಸ್ಟಿಕ್ ಈಸ್ ನಾಟ್ ಅ ಸ್ಟ್ರೇಂಜ್ ಪ್ರಾಡಕ್ಟ್ ಟು ಎನಿವನ್. ಇಟ್ ಈಸ್ ಆರ್ ಇಟ್ಸ್ ಎವ್ರಿವೇರ್ in the present world and it has become a part of our life. Alexander Parkhurst created the first man-made plastic. He demonstrated it in an international exhibition in London. He named it as Parkshine or Parksin.
ಪ್ಲಾಸ್ಟಿಕ್ ಈಸ್ ನಾಟ್ ಅ ಸ್ಟ್ರೇಂಜ್ ಪ್ರಾಡಕ್ಟ್ ಟು ಎನಿವನ್. ಈ ಪ್ಲಾಸ್ಟಿಕ್ ಅನ್ನುವುದು ಅಷ್ಟೇನು ವಿಚಿತ್ರ ಅಥವಾ ಅಪರೂಪದ ಉತ್ಪನ್ನ ಅಲ್ಲ, ಅಂದರೆ ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇಟ್ಸ್ ಎವ್ರಿವೇರ್ ಇನ್ ದ ಪ್ರೆಸೆಂಟ್ ವರ್ಲ್ಡ್. ಇದು ಈ ಸದ್ಯದ ಜಗತ್ತಿನಲ್ಲಿ ಇದು ಎಲ್ಲ ಕಡೆಯೂ ಇದೆ. ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಇದು ಒಂದು ಜೀವನದ ಭಾಗವಾಗಿದೆ. ಅಲೆಕ್ಸಾಂಡರ್ ಪಾರ್ಕಸ್ ಕ್ರಿಯೇಟೆಡ್ ದ ಫಸ್ಟ್ ಮ್ಯಾನ್ ಮೇಡ್ ಪ್ಲಾಸ್ಟಿಕ್. ಅಲೆಕ್ಸಾಂಡರ್ ಪಾರ್ಕಸ್ ಅನ್ನೋರು ಈ ಪ್ಲಾಸ್ಟಿಕ್ಕನ್ನು ರಚನೆ ಮಾಡಿದ್ರು. ಅಲೆಕ್ಸಾಂಡರ್ ಪಾರ್ಕಸ್ ವಾಸ್ ಎ ಮೆಟಲರ್ಜಿಸ್ಟ್ ಆ್ಯಂಡ್ ಇನ್ವೆಂಟರ್ ಫ್ರಮ್ ಬರ್ಮಿಂಗ್ಹ್ಯಾಮ್ ಇನ್ ಇಂಗ್ಲೆಂಡ್. ಅಲೆಕ್ಸಾಂಡರ್ ಪಾರ್ಕಸ್ ಅವರು ಇಂಗ್ಲೆಂಡ್ ದೇಶದ ಬರ್ಮಿಂಗ್ಹ್ಯಾಮ್ನ ಒಬ್ಬ ಲೋಹಶಾಸ್ತ್ರಜ್ಞ ಮತ್ತು ಸಂಶೋಧಕ ಕೂಡ ಆಗಿದ್ದರು. ಹಿ ಡೆಮಾನ್ಸ್ಟ್ರೇಟೆಡ್ ಇಟ್ ಇನ್ ಆ್ಯನ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಇನ್ ಲಂಡನ್. ಹಿ ನೇಮ್ಡ್ ಇಟ್ ಆ್ಯಸ್ ಪಾರ್ಕಸೈನ್. ಅಲೆಕ್ಸಾಂಡರ್ ಪಾರ್ಕಸ್ ಅವರು ಲಂಡನ್ನಿನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನದಲ್ಲಿ ಅವರು ತಾವು ತಯಾರಿಸಿದಂಥ ಪ್ಲಾಸ್ಟಿಕ್ಕನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಅವರು ಬಹಿರಂಗಪಡಿಸಿದರು. ನಂತರ ಹಿ ನೇಮ್ಡ್ ಇಟ್ ಆ್ಯಸ್ ಪಾರ್ಕಸೈನ್. ಅದಕ್ಕೆ ಅವರು ಪಾರ್ಕಸೈನ್ ಅಂತ ಹೆಸರು ಕೊಟ್ಟರು. C1 Comprehension 1. Check your understanding. Answer the following questions. Question number 1. Who invented plastic? Alexander Parkus invented plastic. Number 2. What did he name it? He named it as Parkasine. The common and wide use of plastic is mainly because it is inexpensive, it is long lasting, and it is easy to make. This substance can be molded into any form by heating, and it can be retained in that particular form when cooled. It can be made into thin and light material which is now widely used to make hard and disposable carry bags or packing materials. The common and wide use of plastic is mainly because it is inexpensive. ಪ್ಲಾಸ್ಟಿಕ್ಕು ಸಾಮಾನ್ಯವಾಗಿ ವ್ಯಾಪಕವಾಗಿ ತುಂಬಾ ಬಳಕೆ ಆಗ್ತಾ ಇದೆ. ಯಾಕಂತಂದರೆ ಅದು ತುಂಬಾ ಅಗ್ಗವಾಗಿದೆ, ಅಂದರೆ ನಮಗೆ ಕಮ್ಮಿ ದರದಲ್ಲಿ ಅದು ಸಿಗುತ್ತದೆ. ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಇಟ್ ಈಸ್ ಈಸಿ ಟು ಮೇಕ್. ಇದು ದೀರ್ಘಕಾಲಿನವರೆಗೆ ಬಾಳಿಕೆ ಬರುತ್ತದೆ ಮತ್ತು ಈ ಪ್ಲಾಸ್ಟಿಕ್ಕನ್ನು ತಯಾರಿಸುವುದು ತುಂಬಾ ಸುಲಭ. ದಿಸ್ substance can be molded into any form by heating, and it can be retained in that particular form when cooled. ಈ ಪ್ಲಾಸ್ಟಿಕ್ಕನ್ನು ಬಿಸಿ ಮಾಡುವುದರ ಮೂಲಕ ವಸ್ತುಗಳ ಆಕಾರವನ್ನು ನೀಡಬಹುದು ಮತ್ತು ಅದನ್ನು ತಂಪುಗೊಳಿಸಿದಾಗ ಅದು ನಿರ್ದಿಷ್ಟ ರೂಪವನ್ನು ಪಡೆಯುತ್ತದೆ. ಇಟ್ ಕ್ಯಾನ್ ಬಿ ಮೇಡ್ ಇಂಟು ಥಿನ್ ಆ್ಯಂಡ್ ಲೈಟ್ ಮೆಟೀರಿಯಲ್ which is now widely used to make hard and disposable carry bags or packing materials. ಪ್ಲಾಸ್ಟಿಕ್ಕನ್ನು ತುಂಬ ತೆಳುವಾಗಿ ತಯಾರಿಸುತ್ತಾರೆ ಮತ್ತು ಅದನ್ನು ಹಗುರವಾಗಿ ಕೂಡ ಮಾಡುತ್ತಾರೆ. ವ್ಯಾಪಕವಾಗಿ ಬಳಸುತ್ತಾರೆ ಮತ್ತು ಒಂದು ಸಲ ಉಪಯೋಗ ಮಾಡಿ ಎಸೆದು ಬಿಡುತ್ತಾರೆ, ಇಲ್ಲವಾದರೆ ಅನೇಕ ವಸ್ತುಗಳನ್ನು ಕೂಡ ಕಟ್ಟಲು ಬಳಸುತ್ತಾರೆ. ಮೌಲ್ಡ್, MOULDED, ಮೌಲ್ಡೆಡ್. Mold, it means give a shape to things which we needed. ನಮಗೆ ಅಗತ್ಯವಿರತಕ್ಕಂಥ ವಸ್ತುಗಳ ಆಕಾರವನ್ನು ನೀಡುವುದು ಅಥವಾ ರೂಪ ನೀಡುವುದು. ಡಿಸ್ಪೋಸೇಬಲ್ ಮೀನ್ ಟು ಬಿ ಯೂಸ್ಡ್ ಒನ್ಸ್ ಆ್ಯಂಡ್ ಥ್ರೋನ್. ಈ ಪ್ಲಾಸ್ಟಿಕ್ ವಸ್ತುಗಳನ್ನು ಒಮ್ಮೆ ಬಳಸಿ ಎಸೆಯುವುದು. ದೀಸ್ ಕ್ವಾಲಿಟೀಸ್ ಕಾಸ್ ಥ್ರೆಟ್ ಟು ದ ಎನ್ವಿರಾನ್ಮೆಂಟ್ ಆ್ಯಸ್ ಇಟ್ ಈಸ್ cheap and easily available. People dispose plastic everywhere. Plastic stays on the earth's surface for many centuries as it is long lasting and is impossible to decompose. These qualities cause threat to the environment. ಈ ಎಲ್ಲ ಲಕ್ಷಣಗಳಿಂದ ಪರಿಸರಕ್ಕೆ ಆತಂಕ ಉಂಟು ಮಾಡುವ ಕಾರಣಗಳಾಗಿವೆ. ಆ್ಯಸ್ ಇಟ್ ಈಸ್ ಚೀಪ್ ಆ್ಯಂಡ್ ಈಸಿಲಿ ಅವೈಲೇಬಲ್. ಈ ಪ್ಲಾಸ್ಟಿಕ್ಕು ಕಮ್ಮಿ ದರದಲ್ಲಿ ಸಿಗುತ್ತದೆ ಮತ್ತು ಸುಲಭವಾಗಿ ಸಿಗುತ್ತದೆ. ಆದ್ದರಿಂದ ಸೊ ಪೀಪಲ್ ಡಿಸ್ಪೋಸ್ ಪ್ಲಾಸ್ಟಿಕ್ ಎವ್ರಿವೇರ್. ಆದ್ದರಿಂದ ಜನರು ಈ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿ ಎಲ್ಲೆಂದರಲ್ಲಿ ಎಸೆಯುತ್ತಾರೆ. ಪ್ಲಾಸ್ಟಿಕ್ ಸ್ಟೇಸ್
ಆನ್ ದ ಅರ್ತ್ಸ್ ಸರ್ಫೇಸ್ ಫಾರ್ ಮೆನಿ ಸೆಂಚುರೀಸ್. ಈ ಪ್ಲಾಸ್ಟಿಕ್ ಏನು ಮಾಡುತ್ತೆ ಅಂತಂದರೆ ನೆಲದ ಮೇಲೆ ಭೂಮಿಯ ಮೇಲೆ ಒಗೆದಾಗ ಅದು ಅನೇಕ ಶತಮಾನಗಳ ವರೆಗೆ ಹಾಗೆ ಉಳಿಯುತ್ತದೆ. ಲಾಂಗ್ ಲಾಸ್ಟಿಂಗ್, ಆ್ಯಸ್ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಅಂದರೆ ದೀರ್ಘಕಾಲಿನವರೆಗೆ ಅದು ಹಾಗೆಯೇ ಉಳಿಯುತ್ತದೆ. ಆ್ಯಂಡ್ ಈಸ್ ಇಂಪಾಸಿಬಲ್ ಟು ಡಿಕಾಂಪೋಸ್, ಅದು ಕೊಳೆತು ಹೋಗುವುದು ಕೂಡ ಅಸಾಧ್ಯ. ಡಿಕಾಂಪೋಸ್. ಬಯೋಡಿಗ್ರೇಡೇಬಲ್ ಅಂದರೆ ಡಿಕಾಂಪೋಸ್, ಅದು ಕೊಳೆಯುವುದಿಲ್ಲ, ಕೊಳೆಯಲು ಅಸಾಧ್ಯ. ನಾಟ್ ಕೆಪೇಬಲ್ ಆಫ್ ಬೀಯಿಂಗ್, ಇರುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಬಯೋಡಿಗ್ರೇಡೇಬಲ್, ಡಿಕಾಂಪೋಸ್ಡ್, ಕೊಳೆಯು. ಎನಾರ್ಮಸ್, ವೆರಿ ಲಾರ್ಜ್. ಹ್ಯೂಜ್, ಬಹುದೊಡ್ಡ. ಹಜಾರ್ಡ್ಸ್, ರಿಸ್ಕಿ, ಡೇಂಜರಸ್, ತುಂಬ ಅಪಾಯಕಾರಿ. ಮೈಗ್ರೇಷನ್, ಮೂವ್ ಫ್ರಾಮ್ ಒನ್ ಪ್ಲೇಸ್ ಟು ಅನದರ್, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವುದು. ನೌ ಐ ವಿಲ್ ಸ್ಟಾಪ್ ದ ಕ್ಲಾಸ್ ಆ್ಯಂಡ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.